ಸೊ ಸಾಕಷ್ಟು ಜನ ನಮ್ಮ ನಿಧು ವಸ್ತ್ರ ಪೇಜಲ್ಲಿ ಹೇಗೆ ಶಾಪ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಹಾಗೆ ಮೆಸೇಜಸ್ ಕೂಡ ಹಾಕ್ತಾ ಇದ್ರಿ, ಕಾಮೆಂಟ್ಸ್ಗಳು ಹಾಕ್ತಾ ಇದ್ರಿ, ಹೇಗೆ ಆರ್ಡರ್ ಮಾಡೋದು, ಒಂದು ವಿಡಿಯೋ ಮಾಡಿ ಹಾಕಿ ನಮಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ನಿಧು ವಸ್ತ್ರ ಇನ್ಸ್ಟಾಗ್ರಾಮ್ ಪೇಜ್ ಬಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೀವು ನಮ್ಮ ವೆಬ್ಸೈಟ್ ಲಿಂಕ್ನ ಹಾಕಿದೀವಿ. ಆ ವೆಬ್ಸೈಟ್ ಮೇಲೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವೆಬ್ಸೈಟಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಸೊ ಎಲ್ಲ ಪ್ರತಿಯೊಂದು ಸ್ಕ್ರೀನ್ ರೆಕಾರ್ಡಿಂಗು ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇವಾಗ ವೆಬ್ಸೈಟ್ ಓಪನ್ ಆಗಿದೆ. ಆ ಕ್ಲಿಕ್ನ ಪ್ರೆಸ್ ಮಾಡಿದ ತಕ್ಷಣ ಸೊ ನೀವು ಇಲ್ಲಿ ಸ್ಲೈಡ್ ಮಾಡಿದ್ರೆ ನಿಮ್ಗೆಲ್ಲ ಕಲೆಕ್ಷನ್ಸ್ ನೋಡಿ ಈ ಥರ ಸ್ಲೈಡ್ ಆಗುತ್ತೆ. ಅದಾದಮೇಲೆ ಇನ್ನೂ ಕೆಳಗಡೆ ಬಂದರೆ ಎಲ್ಲ ಕಲೆಕ್ಷನ್ಸು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಂದರೆ ನಿಮ್ಗೆ ಯಾವ ಸ್ಯಾರಿ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಸಮ್ಟೈಮ್ಸ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲೂ ನಾವು ಅದನ್ನು ಯಾವತ್ತು ಲಾಂಚ್ ಮಾಡ್ತೀವಿ ಅವಾಗ ಸ್ಟೋರಿಗಳು ಹಾಕಿರ್ತೀನಿ. ಅದನ್ನು ಇನ್ಸೈಟ್ಸ್ ಅಂದರೆ ಇನ್ಸ್ಟಾಗ್ರಾಮ್ ಇನ್ಸೈಟ್ಸಲ್ಲೂ ಕೂಡ ನಾನು ಅದನ್ನು ಇಟ್ಟಿದ್ದೀನಿ. ಯಾವ ಸ್ಯಾರಿ ಬೇಕು ಕಲೆಕ್ಷನ್ಸಲ್ಲಿ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿದು ಡೈರೆಕ್ಟ್ ಲಿಂಕ್ಸ್ ಇರುತ್ತೆ, ನೀವು ಹೋಗಿ ಬೇಕಾದ್ರೆ ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಸೊ ಈ ಥರ ವೆಬ್ಸೈಟ್ ಓಪನ್ ಮಾಡಿದ ನಂತರ ಒಂದು ಆರ್ಡರ್ ಕೂಡ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆರ್ಡರ್ ಮಾಡಬೇಕು ಅಂತ. ಇವಾಗ ನೋಡಿ ನಾನು ನಿಶಿಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಆರ್ಡರ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, 2 ಬೇಕು ಅಂತಂದರೆ ಈ ಥರ ಹಿಂಗೆ, ಪ್ಲಸ್ 3 ಬೇಕು ಅಂದರೆ ಇನ್ನೊಂದು ಸಲ, 4 ಬೇಕು ಅಂದರೆ ಈ ಥರ. ಸೊ ಇವಾಗ ನಾನು ಒಂದು ಆರ್ಡರ್ ಮಾಡ್ತಾ ಇದ್ದೀನಿ. ಆ್ಯಡ್ ಟು ಕಾರ್ಟ್ಗೆ ಹಾಕಬೇಕಾಗತ್ತೆ. ಅದು ಡೈರೆಕ್ಟ್ ಇವಾಗ ನಿಮಗೆ ಕಾರ್ಟ್ಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ಕಾರ್ಟ್ಗೆ ಕರ್ಕೊಂಡು ಹೋಗಿದ ತಕ್ಷಣ ನೀವು ಚೆಕ್ಔಟ್ ಕೊಡಬೇಕಾಗತ್ತೆ. ಚೆಕ್ಔಟ್ ಮೇಲೆ ಪ್ರೆಸ್ ಮಾಡಿದ ನಂತರ ನೀವು ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಇಮೇಲ್ ID. ಓಕೆನಾ? ಅದಾದಮೇಲೆ ನಿಮ್ಮ ನೇಮ್ ಏನು, ಓಕೆ. ಸೊ ನಂಬರ್ಗಳನ್ನ ದಯವಿಟ್ಟು ನೀಟಾಗಿ ಹಾಕಿ. ಆ ನಂಬರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಕೊರಿಯರಿಗೆ. ಸಮ್ಟೈಮ್ಸ್ ರಾಂಗ್ ನಂಬರ್ಸ್ಗಳು ಹಾಕಿರ್ತೀರ, ಸಮ್ಟೈಮ್ಸ್ 9 ಡಿಜಿಟ್ಸ್ ಇರುತ್ತೆ, ಇಲ್ಲಾಂತಂದರೆ ರಾಂಗ್ ನಂಬರ್ಸ್ ಇರುತ್ತೆ. ಸೊ ನೀಟಾಗಿ ನಂಬರ್ನ ಅಟ್ಯಾಚ್ ಮಾಡಿ. ಅದಾಗಿದ ನಂತರ ಅಡ್ರೆಸ್ ತುಂಬ ಇಂಪಾರ್ಟೆಂಟು ಗೈಸ್. ಅಡ್ರೆಸ್ಸು ನಿಮ್ಮ ಆಧಾರಲ್ಲಿ ಯಾವುದಿದೆ ಅಲ್ಲೇ ನೀವು ವಾಸ ಮಾಡ್ತಾ ಇದ್ರೆ ನೀವು ನಿಮ್ಮ ಆಧಾರ್ ಅಡ್ರೆಸ್ಸನ್ನೇ ಹಾಕ್ಬೋದು, ನಂಬರ್ನೂ ಕೂಡ ಅದನ್ನೇ ಹಾಕ್ಬೋದು. ಪಿನ್ ಕೋಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಡ್ರೆಸ್ ಅಂತೂ ದಯವಿಟ್ಟು ವೆರಿ ಕೇರ್ಫುಲ್ಲಾಗಿ ಹಾಕಿ. ಸೊ ಇವಾಗ ನಾನು ಯಾವುದೋ ಒಂದು ರ್ಯಾಂಡಮ್ ಅಡ್ರೆಸ್ ಹಾಕ್ತಾ ಇದ್ದೀನಿ. ಸೊ ಸಿಟಿ ನೀವೆಲ್ಲಿ ವಾಸ ಇದ್ದೀರಾ ಅಲ್ಲಿ ಹಾಕಿ. ಅದಾಗಿದ ನಂತರ ಪಿನ್ ಕೋಡ್, ಓಕೆನಾ? ಕರೆಕ್ಟ್ ಪಿನ್ ಕೋಡ್ ಹಾಕಿ ಗೈಸ್. ಅದಾಗಿದ ನಂತರ ನೀವು ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಮೆಂಟ್ದು ಡೀಟೇಲ್ಸ್ ತೋರಿಸುತ್ತೆ. ಓಕೆನಾ? ಕಂಟಿನ್ಯೂ ಮೇಲೆ ನೀವು ಮತ್ತೆ ಪ್ರೆಸ್ ಮಾಡಬೇಕಾಗತ್ತೆ. ಅದಾಗಿದ ನಂತರ ನೀವು ಕೆಳಗಡೆ ಸ್ಲೈಡ್ ಮಾಡಿದ್ರೆ ಪ್ಲೇಸ್ ಆರ್ಡರ್ ಆ್ಯಂಡ್ ಪೇ ಅಂತ ನಿಮ್ಗೆ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟು ಟೋಟಲ್ ಅಮೌಂಟ್ ಆಗಿದೆ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತಾ ಇದೆ. ಏನಾದರೂ ಆಫರ್ ಅಪ್ಲೈ ಇತ್ತು ಅಂತಂದರೆ ಅಲ್ಲಿ ಪ್ರೊಮೋ ಕೋಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೇನು ಆಫರ್ ನಡೀತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಾಂತಂದ್ರೆ ನೀವು ಆಟೋಮೆಟಿಕ್ ಆಗಿನೇ ಅಪ್ಲೈ ಆಗಿಬಿಡುತ್ತೆ. ನಾವೇನಾದ್ರು ಆಫರ್ ರನ್ ಮಾಡ್ತಾ ಇದ್ರೆ ನಮ್ಮ ವೆಬ್ಸೈಟಲ್ಲಿ. ಹಾಗೆ ನಿಮ್ಮ ಡೆಲಿವರಿ ಅಡ್ರೆಸ್ಸನ್ನು ಕೂಡ ನೀವು ಬಿಲ್ಲಿಂಗ್ ಅಡ್ರೆಸ್ ಅಂತ ಕಾಣಿಸ್ತಾ ಇದ್ದಿಲ್ಲ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದ್ಸಲ ರೀಚೆಕ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಫ್ರೀ ಶಿಪ್ಪಿಂಗ್, ಪೇ, ಡೆಲಿವರಿ ಮೆಥಡು, ಮತ್ತು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ನೀವು ಹಾಕಿರೋ ಅಡ್ರೆಸ್ ಕೂಡ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಏನಾದರೂ ಚೇಂಜಸ್ ಬೇಕು, ಏನಾದ್ರು ತಪ್ಪು ಹಾಕಿರ್ತೀರಂದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ತಪ್ಪು ಹಾಕಿದ್ದೀರಾ ಅಂದಾಗ ಅಲ್ಲಿ ಎಡಿಟ್ ಅಂತ ಕಾಣಿಸ್ತಾ ಇದೆ ನಿಮಗೆ ಅಲ್ಲೇನೆ ಮೇಲ್ಗಡೆ. ಸೊ ಆ ಎಡಿಟ್ ಮೇಲೆ ಒತ್ತಿದ್ರೆ ನೀವು ಮತ್ತೆ ಎಡಿಟ್ ಮಾಡ್ಬೋದು ನಿಮ್ಮ ಅಡ್ರೆಸ್ನ. ಅದಾಗಿದ ನಂತರ ನೀವು ಮತ್ತೆ ಕಂಟಿನ್ಯೂ ಪ್ರೆಸ್ ಮಾಡಿದ್ರೆ ಪ್ಲೇಸ್ ಆರ್ಡರ್ ಅಂತ ಪ್ರೆಸ್ ಮಾಡಿದ್ರೆ ನೀವು ಈ ರೀತಿ ಡೈರೆಕ್ಟ್ ನಿಮಗೆ ಪೇಮೆಂಟ್ ಮೆಥಡ್ ಕೇಳ್ಬಿಡುತ್ತಲ್ಲಿ. ಗೂಗಲ್ ಪೇನಾ, ಫೋನ್ ಪೇನಾ, ಯಾವ್ದು ಬೇಕು ಅಂತ, ಪೇಟಿಎಮ್ಮ, ನಿಮ್ಮ ಆಪ್ಷನ್ ಯಾವುದಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಫೋನ್ ಪೇನೇ ಓಪನ್ ಆಗುತ್ತೆ, ಇಲ್ಲ ಗೂಗಲ್ ಪೇ ಓಪನ್ ಆಗುತ್ತೆ. ಸೊ ಈ ರೀತಿ ನೆಕ್ಸ್ಟು ಪೇ ಅಂತ ಪ್ರೆಸ್ ಮಾಡಿ ಅದಕ್ಕೆ ನೀವು ಪೇಮೆಂಟ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ನೀವು ಮತ್ತೆ ಹೋಗಿ ಚೆಕ್ ಮಾಡಿದ್ರೆ ನೋಡಿ ಅಲ್ಲಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರ್ತದೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನೀವಿಲ್ಲಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಮಧುಜಿ, ಯು ವಿಲ್ ರಿಸೀವ್ ಅ ಕನ್ಫರ್ಮೇಷನ್ ಇಮೇಲ್ ಸೂನ್ ಅಂತ ಅಲ್ಲಿ ಕಾಣಿಸ್ತಾ ಇದೆ. ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗಲ್ಲಿ ಕಾಣಿಸ್ತಾ ಇದೆ. ಕ್ವಾಂಟಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗಲ್ಲಿ ಕಾಣಿಸ್ತಾ ಇದೆ ನೋಡಿ. ಡೆಲಿವರಿ ಅಡ್ರೆಸ್ಸು, ಬಿಲ್ಲಿಂಗ್ ಅಡ್ರೆಸ್ಸು ಪ್ರತಿಯೊಂದು ಕಾಣಿಸ್ತಾ ಇದೆ. ಆರ್ಡರ್ ಪ್ಲೇಸ್ ಆಗಿದೆ ಅಂತ. ಓಕೆ, ಆರ್ಡರ್ ಏನೋ ಪ್ಲೇಸ್ ಆಗೋಯ್ತು, ಇದು ಆಗಿದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್
ತುಂಬ ಜನಕ್ಕೆ ಇರುತ್ತೆ. ನೀವು ಮೇಲ್ ಐ ಡಿ ಏನು ಹಾಕಿರ್ತೀರ ಅದನ್ನ ತುಂಬ ಕೇರ್ಫುಲ್ಲಾಗಿ ಹಾಕಿರಬೇಕು. ನೀವು ಯಾವ ಮೇಲ್ ಐ ಡಿ ಕೊಟ್ಟಿರ್ತೀರಾ ಆ ಆರ್ಡರ್ ಪ್ಲೇಸ್ ಆಗಿದ ನಂತರ ನಿಮಗೆ ಆರ್ಡರ್ ಐ ಡಿ ಬಂದ್ಬಿಡುತ್ತೆ ನಿಮ್ಮ ಮೇಲಿಗೆನೆ. ಈ ಆರ್ಡರ್ ಐ ಡಿ ನಿಮ್ಮದು ಅಂತ ನಿಮ್ಮ ಮೇಲಿಗೆ ಆಟೋಮೆಟಿಕ್ ಆಗಿ ಪೇಮೆಂಟ್ ಕಟ್ ಆಗಿದ ತಕ್ಷಣ ನಿಮಗೆ ಮೆಸೇಜ್ ರಿಸೀವ್ ಆಗುತ್ತೆ. ಸೊ ಇದೊಂದು ಮೆಥಡಲ್ಲಿ ನೀವು ಚೆಕ್ ಮಾಡ್ಬೋದು ನಮ್ಮ ವೆಬ್ಸೈಟ್ನ. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೋದು nidhuvastra.com ಅಂತ ನೋಡಿ. ಅದಾದಮೇಲೆ ಇಲ್ಲಿ ಓಪನ್ ಆಯಿತು ಮೇಲ್ಗಡೆನೆ. ಅದ್ಮೇಲೆ ಮತ್ತೆ ಪ್ರೆಸ್ ಮಾಡಿದ್ರೆ ನೀವು ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೇಮ್ ಪ್ರೊಸೆಸ್ಸಲ್ಲಿ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು.